ಮೃತದೇಹ ಸಿಕ್ಕಿತ್ತು. ದುರಂತ ಅಂದರೆ ಇನ್ನೂ ಕೂಡ ಇಬ್ಬರ ಸುಳಿವೇ ಸಿಕ್ಕಿಲ್ಲ. ತಮ್ಮವರನ್ನ ಹುಡುಕಿ ಕೊಡಿ ಅಂತ ಕುಟುಂಬಸ್ಥರು ಪ್ರತಿಭಟನೆಯ ಹಾದಿ ತುಳಿದಿದ್ದಾರೆ. ಜುಲೈ 16 ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ಬೆಚ್ಚಿಬಿದ್ದಿತ್ತು. ಶಿರೂರು ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕದ ಗುಡ್ಡ ಕುಸಿದು ಭಾರೀ ದುರಂತ ಸಂಭವಿಸಿತ್ತು. ಈ ಅವಘಡದಲ್ಲಿ 11 ಜನ ಸಿಲುಕಿಕೊಂಡಿದ್ರು. ಈ ಪೈಕಿ ಅರ್ಜುನ್ ಸೇರಿ 9 ಜನರ ಮೃತದೇಹ ಪತ್ತೆಯಾಗಿದೆ. ಆದರೆ ಇನ್ನೂ ಕೂಡ ಪತ್ತೆಯಾದ ಇಬ್ಬರ ಸುಳಿವೇ ಇಲ್ಲ. ಗುಡ್ಡ ಕುಸಿತ ಸಂಭವಿಸಿ 72 ದಿನ ಕಳೆದ ಬಳಿಕ ಗಂಗವಳಿ ನದಿಯಲ್ಲಿ ಅರ್ಜುನ್ ಮೃತದೇಹ ಪತ್ತೆಯಾಗಿತ್ತು. ಲಾರಿ ಸಮೇತ ಕೇರಳ ಮೂಲದ ಅರ್ಜುನ್ ಮೃತದೇಹ ಸಿಕ್ಕಿತ್ತು. ಈಗಾಗಲೇ ಆತನ ಅಂತ್ಯಕ್ರಿಯೆಯು ನಡೆದು ಹೋಗಿದೆ. ದುರಂತ ಅಂದ್ರೆ ಇನ್ನುಳಿದ ಇಬ್ಬರ ಸುಳಿವೇ ಸಿಕ್ಕಿಲ್ಲ. ಅಂಕೋಲದ ಜಗನ್ನಾಥ ನಾಯ್ಕ್, ಗಂಗೆಕೊಳ್ಳದ ಲೋಕೇಶ್ ನಾಯ್ಕರ ಪತ್ತೆಯೇ ಇಲ್ಲ. ಇಬ್ಬರ ಕುಟುಂಬಸ್ಥರು ಕಣ್ಣೀರಲ್ಲೇ ಕಾಲ ಕಳೆಯುತ್ತಿದ್ದಾರೆ. ತಮ್ಮ ಮನೆಯವರನ್ನ ಹುಡುಕಿ ಕೊಡಿ ಅಂತ ಪ್ರತಿಭಟನೆ ನಡೆಸಿದ್ದಾರೆ. ಈಗ 45 ದಿನ ಆಯ್ತು. ಇವತ್ತು ನಮಗೇನು ನ್ಯಾಯ ಸಿಗಲಿಲ್ಲ ಸರ್. ಈಗ ನಮಗೆ ಜಿಲ್ಲಾಡಳಿತದ ಮೇಲೆ ನಂಬಿಕೆನೇ ಇಲ್ಲ ಸರ್. ಅವರು ಹುಡುಕ್ತಾರೆ ಅನ್ನೋದು ನಂಬಿಕೆನೇ ಇಲ್ಲ. ಡ್ರೆಜ್ಜಿಂಗ್ ಮಷಿನ್ ಅದು ಹೇಳ್ತಾ ಇದ್ದಾರೆ, ಅದು ನಾವು ನಂಬೋದು ಇಲ್ಲ. ಅವ್ರು ತರಿಸ್ತಾರೆ ಅಂತ ನಮ್ಗೆ ನಂಬಿಕೆನೂ ಇಲ್ಲ ಸರ್. ಈಗ ನಮ್ಮ ತಂದೆಯವ್ರು ಸಿಗ್ತಾರೆ ಅನ್ನೋದು ನಂಬಿಕೆನೂ ಇಲ್ಲ. ಈಗ ನಾವು ಸರ್ಕಾರಕ್ಕೆ ಏನು ಮನವಿ ಮಾಡ್ತಾ ಇದ್ದೀವಿ ಅಂದರೆ, ಸರ್ಕಾರದ ವತಿಯಿಂದ ಪರಿಹಾರ ಮತ್ತು ನಮ್ಮ ತಂದೆಯವ್ರ ಡೆತ್ ಸರ್ಟಿಫಿಕೇಟ್ ಮುಂದೆ ನಮಗೆ ಏನಾದರೂ ಸೌಲಭ್ಯ ಸಿಗಲಿಕ್ಕೆ ಅದು ಬೇಕಾಗ್ತದೆ ಸರ್. ಸರ್ಕಾರದ ಧೋರಣೆ ಖಂಡಿಸಿ ಕಾರವಾರದ ಜಿಲ್ಲಾಧಿಕಾರಿ ಕಚೇರಿ ಎದುರು ರಾಷ್ಟ್ರೀಯ ಈಡಿಗ ಮಹಾಮಂಡಳಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಪ್ರಣವಾನಂದ ಸ್ವಾಮೀಜಿ ನೇತೃತ್ವದಲ್ಲಿ ಪ್ರೊಟೆಸ್ಟ್ ನಡೆಸಲಾಗಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ನಾಪತ್ತೆಯಾದ ಕುಟುಂಬಗಳಿಗೆ ಪರಿಹಾರ ನೀಡಬೇಕು ಅಂತ ಶ್ರೀಗಳು ಆಗ್ರಹಿಸಿದ್ದಾರೆ. ಈ ಜಿಲ್ಲೆಯ ನಿರ್ಲಜ್ಜ ರಾಜಕಾರಣಿಗಳು MP MLAಗಳೆಲ್ಲ ಯಾವುದಾದ್ರೂ ಒಂದು ಇನಿಷಿಯೇಟಿವ್ ತಗೊಂಡ್ರ ಕರ್ಕೊಂಡು ಹೋಗಿದ್ದಾರೆ. ನೀವು ಏನೂ ಮಾಡಲಿಲ್ಲ. ಅದರಿಂದ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಈ ಜಿಲ್ಲೆಯ ರಾಜಕಾರಣಿಗಳಿಂದ ನಮ್ಮ ಹಿಂದುಳಿದ ವರ್ಗಗಳಿಗೆ ಯಾವುದೂ ರೀತಿ ನ್ಯಾಯ ಸಿಗೋದಿಲ್ಲ. ಸರ್ಕಾರ ಕೂಡಲೇ ಇವರಕ್ಕೇನು ಮಾಡಿ ಮನೆ ಹಾಳಾಗಿದ್ದವರ ಉಳುವೇರ ಗ್ರಾಮದ ಮನೆ ಸಂತ್ರಸ್ತರಿಗೆ ಮನೆಯನ್ನು ನೀಡಿ ಹಾಲಕ್ಕಿ ಸಮುದಾಯ, ಮೊಗವೀರ ಸಮುದಾಯಕ್ಕೆ, ಈಡಿಗ ಸಮುದಾಯದವರಿಗೆ ರಾಜ್ಯ ಸರ್ಕಾರದಿಂದ ಪ್ರತಿ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಘೋಷಣೆ ಮಾಡಿ IRB ಕಂಪನಿಯವರ ಬಂಧಿಸಿ ಅಂತ ಹೇಳುತ್ತಾ ಇದ್ದಾರೆ. ಇಷ್ಟು ದಿನ ನಾಪತ್ತೆಯಾದವರಿಗಾಗಿ ಕೈಗೊಂಡಿದ್ದ ಆಪರೇಷನ್ ಗಂಗವಳಿ ಕಾರ್ಯಾಚರಣೆ ಸ್ಥಗಿತವಾಗಿದೆ. ಸಂತ್ರಸ್ತ ಕುಟುಂಬಗಳು ದಿಕ್ಕು ತೋಚದೆ ಅಸಹಾಯಕ ಸ್ಥಿತಿಯಲ್ಲಿರುವುದನ್ನು ನೋಡಿದ್ರೆ ನಿಜಕ್ಕೂ ಕರಳು ಹಿಂಡುತ್ತೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಆ ಜಿಲ್ಲಾಸ್ಪತ್ರೆಯಲ್ಲಿದ್ದ ಸಿಟಿ ಸ್ಕ್ಯಾನ್ ಘಟಕ ಏಕಾಏಕಿ ಬಂದಾಗಿತ್ತು. ಜನ ಯಾಕೆ ಅಂತ ಕೇಳಿದರೆ, ಸರ್ಕಾರ ನಮ್ಮ ಬಾಕಿ ಕೊಟ್ಟಿಲ್ಲ, ಬಾಕಿ ಬರೋವರೆಗೂ ಸ್ಕ್ಯಾನ್ ಮಾಡಲ್ಲ ಅಂತ ಇಲ್ಲಿನ ಸಿಬ್ಬಂದಿ ಹಠ ಹಿಡಿದಿದ್ರು. ಆದರೆ ಮುಂದೇನಾಯಿತು ಅಂತೀರಾ? ಈ ಸ್ಟೋರಿ ನೀವೇ ನೋಡಿ. ಬಂದಾಗಿದ್ದ ಸಿಟಿ ಸ್ಕ್ಯಾನಿಂಗ್ ಪುನರಾರಂಭ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಇದು ಧಾರವಾಡ ಜಿಲ್ಲಾಸ್ಪತ್ರೆಯಲ್ಲಿರೋ ಸಿಟಿ ಸ್ಕ್ಯಾನ್ ಘಟಕ. ಸರ್ಕಾರದಿಂದ ಉಚಿತವಾಗಿ ಇಲ್ಲಿ ಸಿಟಿ ಸ್ಕ್ಯಾನ್ ನಡೆಯುತ್ತೆ. ಇದನ್ನ ಕೃಷ್ಣ ಡಯಾಗ್ನೋಸ್ಟಿಕ್ ಎಂಬ ಸಂಸ್ಥೆ ಗುತ್ತಿಗೆ ಪಡೆದಿದೆ. ಇಲ್ಲಿ ಸ್ಕ್ಯಾನಿಂಗ್ಗೆ ಬರೋರು ಹಣ ನೀಡದೇ ಇದ್ರೂ ಅವರ ಹಣವನ್ನ ಆಯಾ ತಿಂಗಳು ಸರ್ಕಾರವೇ ಈ ಸಂಸ್ಥೆಗೆ ಪಾವತಿ ಮಾಡಬೇಕಿರುತ್ತೆ. ಆದರೆ ಕಳೆದ 6 ತಿಂಗಳಿನಿಂದ ಸರ್ಕಾರ ಹಣ ಬಾಕಿ ಇಟ್ಕೊಂಡೇ ಬಂದಿತ್ತು. ಸರ್ಕಾರದ ಬಳಿ ಪ್ರತಿ ತಿಂಗಳು ಹಣ ಕೇಳಿ ರೋಸಿ ಹೋಗಿದ್ದ ಸಂಸ್ಥೆಯವರು ಸ್ಕ್ಯಾನಿಂಗ್ ನಿಲ್ಲಿಸುವಂತೆ ತಮ್ಮ ಸಿಬ್ಬಂದಿಗೆ ಸೂಚನೆ ಕೊಟ್ಟಿದ್ರು. ಹೀಗಾಗಿ ಸ್ಕ್ಯಾನಿಂಗ್ಗೆ ಬಂದ ಜನ ವಾಪಸ್ ಹೋಗೋ ಸ್ಥಿತಿ ಇತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ್ದೇ ತಡ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ಬಾಕಿ ಬಿಲ್ ಜಮೆ ಮಾಡೋ ಪ್ರಕ್ರಿಯೆ ಆರಂಭಗೊಂಡಿದೆಯಂತೆ. 24 ಮಂಗಳವಾರದಿಂದನೂ ಸೇವೆನ ಸ್ಥಗಿತಗೊಳಿಸಿದ್ವಿ. ಕಾರಣ ಏನಕ್ಕಂದ್ರೆ ನಮ್ಗೆ ಸರ್ಕಾರದಿಂದ ಫಂಡ್ ಬಂದಿರಲಿಲ್ಲ, ಅದನ್ನ ತಡೆ ಹಿಡಿದಿದ್ರು. ಇದು ಆ ಚಾನಲ್ ಅವ್ರಿಗೆ ಗೊತ್ತಾಗಿ ಅವ್ರಿಗೆ ಹೇಳಿ ಅವ್ರು ಸರ್ಕಾರ ತಕ್ಕ ತಲುಪಿಸಿದ್ದಾರೆ. ಇದರಿಂದ ಸ್ವಲ್ಪ ಉಪಕಾರ ಆಯ್ತು. ರೋಗಿಗಳಿಗೆಲ್ಲ ಸೇವೆ ಇವತ್ತಿಂದ ಶುರು ಮಾಡ್ತಾ ಇದೀವಿ ನಾವು. ರಾಜ್ಯಾದ್ಯಂತ ಒಟ್ಟು 14 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದೇ ಸಂಸ್ಥೆಗೆ ಸೇರಿದ ಸಿಟಿ ಸ್ಕ್ಯಾನಿಂಗ್ ಘಟಕಗಳಿವೆ. ಯಾವ ಘಟಕದ್ದು ಬಿಲ್ ಕ್ಲಿಯರ್ ಆಗಿರಲಿಲ್ಲ. ಆದರೆ ರಿಪಬ್ಲಿಕ್ ಕನ್ನಡ ವರದಿ ಬಿತ್ತರಿಸುತ್ತಿದ್ದಂತೆ ಅಧಿಕಾರಿಗಳು ಸಂಸ್ಥೆಯವರನ್ನ ಸಂಪರ್ಕಿಸಿ ನಿಮ್ಮ ಬಾಕಿ ಬಿಲ್ ಮಂಜೂರಿ ಪ್ರಕ್ರಿಯೆ ಆರಂಭಗೊಂಡಿದೆ ಅಂತ ಹೇಳಿದ್ದಾರಂತೆ. ಈಗಾಗಲೇ ನಿಮ್ಗೆಲ್ರಿಗೂ ತಿಳಿದಿರುವಂತೆ ಒಂದು 4 ದಿನ ಆಗಿತ್ತು ನಮ್ಮ ಸಿಟಿ ಸ್ಕ್ಯಾನ್ ಧಾರವಾಡ ಈ ನಮ್ಮ ಒಂದು ಉಚಿತ ಸೇವೆಯನ್ನ ನಾವು ನಿಲ್ಸಿಟ್ಟಿದ್ವಿ. ಆದ್ರೆ ಇವತ್ತು ನಮ್ಗೆ ಪ್ರಕಾರ ನಾವು ಮತ್ತೆ ಮುಂದುವರಿಸ್ತಾ ಇದೀವಿ.
ಹಾಗಾಗಿ ಉಚಿತ ಸೇವೆಗಳನ್ನ ಇನ್ನಷ್ಟು ಜನರು ಉಚಿತವಾಗಿ ಪಡ್ಕೊಂಡು ಅವರಿಗೆಲ್ಲ ಹೆಲ್ಪ್ ಆಗ್ಲಿ ಅಂತ ಹೇಳಿ ಉದ್ದೇಶದಿಂದ ನಾವು ಮಾಡ್ತಿದ್ದೀವಿ. ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್ ಮೂಲಕ ಸರ್ಕಾರದ ಕಣ್ಣು ತೆರೆಸುವ ಜೊತೆಗೆ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸದಾ ಗಟ್ಟಿ ಧ್ವನಿಯಾಗಿ ನಿಲ್ಲುವಲ್ಲಿ ರಿಪಬ್ಲಿಕ್ ಕನ್ನಡ ಮುಂದಿದೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಡಿವಿ ಕುಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಸಂಸ್ಕೃತ ಭಾರತದ ಶಾಸ್ತ್ರೀಯ ಭಾಷೆ, ಸನಾತನ ಇತಿಹಾಸವಿರುವ ಭಾಷೆ. ನಮ್ಮ ಭಾಷೆಗೆ ವಿದೇಶಿಗರು ಕೂಡ ಮನಸೋತಿದ್ದಾರೆ. ಸಂಸ್ಕೃತವನ್ನು ಕಲಿಯೋಕೆ ವಿದೇಶದಿಂದ ಚಿಕ್ಕಮಗಳೂರಿಗೆ ಬಂದಿದ್ದಾರೆ. ಅಬ್ಬಬ್ಬಾ, ಅದೇನ್ ಭಕ್ತಿ, ಅದೆಂಥ ಶಿಸ್ತು. ಇವರ ಶ್ರದ್ಧೆ ನೋಡಿದ್ರೆ ಎಂಥವರಿಗೂ ಆಶ್ಚರ್ಯ ಆಗತ್ತೆ. ಕಲಿಕೆ ಮೇಲಿನ ಇವರ ಆಸಕ್ತಿ ನೋಡಿದ್ರೆ ಖುಷಿ ಆಗತ್ತೆ. ಅಂದಹಾಗೆ ಇದು ವಿದೇಶಿಗರಿಗೆ ನಮ್ಮ ಸಂಸ್ಕೃತ ಭಾಷೆ ಮೇಲಿನ ಗೌರವ. ಮಾತೃಭಾಷೆಗೆ ಮನಸೋತ ವಿದೇಶಿಗರು. ಚಿಕ್ಕಮಗಳೂರಲ್ಲಿ ಇಸ್ರೇಲಿಗರ ಸಂಸ್ಕೃತಾಭ್ಯಾಸ. ಸಂಸ್ಕೃತ ಭಾಷೆಗೆ ಮನಸೋತ ಇಸ್ರೇಲಿಗರು ಭಾರತದ ಮಾತೃಭಾಷೆ ಕಲಿಯೋಕೆ ಚಿಕ್ಕಮಗಳೂರಿಗೆ ಬಂದಿದ್ದಾರೆ. ಹಿರೇಮಗಳೂರಿನ ಕೋದಂಡರಾಮಚಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಇಸ್ರೇಲಿನ ತಂಡವೊಂದು ಸಂಸ್ಕೃತವನ್ನ ಕಲಿತಿದೆ. in sorrow, in big sorrow, wake fast. Now who are they? Vrisham Shloka Paritana, Tana, Vipranishtana, completely lost. Hence they were in Shloka. ಕಳೆದ 8 ವರ್ಷದಿಂದ ಒಂದೊಂದೇ ತಂಡವಾಗಿ ವಿದೇಶಿಗರು ಸಂಸ್ಕೃತ ಅಭ್ಯಾಸಕ್ಕಾಗಿಯೇ ಹಿರೇಮಗಳೂರಿಗೆ ಬರ್ತಾರೆ. ಸಂಸ್ಕೃತವನ್ನ ಕಲಿತು ಭಾರತೀಯ ಸಂಸ್ಕೃತಿಯನ್ನ ತಿಳಿದುಕೊಂಡು ಹೋಗ್ತಾರೆ. ರಾಮನ ಮುಂದೆ ಸಂಸ್ಕೃತ ಕಲಿಯೋದೇ ಖುಷಿ ಅಂತಾರೆ ಇಸ್ರೇಲಿಗರು. It's amazing. First of all, because of Vaishnava's teaching and treatment and family, it's been an amazing experience. We get to really deeping into the shlokas and the Ramayana, and it's really interesting for us because we're not so familiar with the stories. I think it's a very unique experience. ಸದ್ಯ 6 ಮಂದಿ ಇಸ್ರೇಲ್ ಮೂಲದವರು ಕಳೆದ 20 ದಿನಗಳಿಂದ ಇಲ್ಲಿ ಸಂಸ್ಕೃತ ಕಲಿಯುತ್ತಿದ್ದಾರೆ. ರಾಮನ ಸನ್ನಿಧಿಯಲ್ಲಿ ರಾಮಾಯಣದ್ದೇ ಶ್ಲೋಕ ಪಠಿಸುತ್ತಿದ್ದಾರೆ. ಹಿರೇಮಗಳೂರು ಕಣ್ಣನ್ ಹಾಗೂ ಅವರ ಸಹೋದರ ಪುತ್ರ ವೈಷ್ಣವ ಇಸ್ರೇಲಿಗರಿಗೆ ಸಂಸ್ಕೃತವನ್ನ ಕಲಿಸುತ್ತಿದ್ದಾರೆ. ಹಿರೇಮಗಳೂರು ಕೋದಂಡರಾಮಚಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಪ್ರವಾಸ, ಮುಖ್ಯವಾಗಿ ಅಧ್ಯಯನ, ಇದೆರಡನ್ನು ಮಾಡಲಿಕ್ಕಾಗಿ ನಮ್ಮ ದೇಶಕ್ಕೆ ಬಂದಿದ್ದಾರೆ.